ಭರತ್ ವಯಸ್ಸು 27, ನೋಡೋಕೆ ಬಹಳ ಸುಂದರ, ನಕ್ಕಿದ್ರೆ ಕೆನ್ನೆ ಮೇಲೆ ಕುಳಿ ಬೀಳೋಷ್ಟು ಆಕರ್ಷಕ ವ್ಯಕ್ತಿತ್ವ. ಆದ್ರೆ ಅವನ ಜೀವನದ ಹಿಂದೆ ಒಂದು ದೊಡ್ಡ ಖಾಲಿತನ ಇತ್ತು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡಿರೋದ್ರಿಂದ ಅವನು ಅನಾಥನಾಗಿದ್ದ. ಅವನ ಜೀವನದಲ್ಲಿ ಅಪ್ಪ ಅಮ್ಮನ ಸ್ಥಾನನ ತುಂಬೋಕೆ ಇದ್ದವರು ಅವನ ಚಿಕ್ಕಪ್ಪ ಮಾತ್ರ. ಆದ್ರೆ ಅವರು ಬೇರೆ ಊರಲ್ಲಿದ್ರು. ಭರತ್ ಒಬ್ಬನೇ ದೊಡ್ಡ ಮನೆಯಲ್ಲಿ ವಾಸಿಸ್ತಾ ಇದ್ದ. ಆಸ್ತಿಯ ಕೊರತೆ ಅವನಿಗೇನಿರಲಿಲ್ಲ. ದೊಡ್ಡವರು ಮಾಡಿಟ್ಟಿದ್ದ ಸಂಪತ್ತಂತೂ ಬಹಳ ಜಾಸ್ತಿನೇ ಇತ್ತು, 3 ತಲೆಮಾರು ಸಾಕಾಗುವಷ್ಟು. ಆದ್ರೂ ಭರತ್ ಒಂದೇ ಒಂದು ಮಾತು ಹೇಳ್ತಾ ಇದ್ದ: ಗಂಡಸಿಗೆ ಕೆಲಸ ಬೇಕು, ಕೂತ್ ಬದುಕೋದು ಸರಿಯಲ್ಲ ಸರಿಯಲ್ಲ ಅಂತ. ಆದ್ರಿಂದಲೇ ಅವನು ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದಾನೆ. ಕಾಲ ಹೀಗೆ ಸಾಗ್ತಾ ಇತ್ತು. ಒಂದಿನ ಅವನ ಚಿಕ್ಕಪ್ಪ ಒಂದು ಮಾತನ್ನ ಪ್ರಸ್ತಾಪ ಮಾಡ್ತಾರೆ: ಭರತ್, ಈಗ ನಿನ್ನ ಮದುವೆಯ ಬಗ್ಗೆ ಯೋಚಿಸೋ ಸಮಯ ಕಣೋ. ನಿನಗೂ ವಯಸ್ಸಾಯ್ತಾ ಬಂತು, ಸುಮಾರು 30 ವರ್ಷ. ಈ ಸಮಯಕ್ಕೆ ಸರಿಯಾಗಿ ಮದುವೆ ಆಗ್ಲೇಬೇಕಲ್ವಾ? ಭರತ್ ಕೂಡ ಹೆಚ್ಚು ವಿರೋಧಿಸಿಲ್ಲ. ಆದ್ರೆ ಅವನಿಗೆ ಒಂದು ಸರಳ ಆಸೆ ಮಾತ್ರ ಇತ್ತು. ದೊಡ್ಡ ಮನೆತನದ ಹುಡುಗಿ ಬೇಡ, ತುಂಬಾ ಸರಳವಾಗಿರ್ಲಿ, ಮನೆ ನೋಡಿಕೊಳ್ಳುವ ಗುಣ ಇದ್ರೆ ಸಾಕು ಅನ್ನೋದು. ಅವನ ಇಚ್ಛೆಯಂತೆ ಚಿಕ್ಕಪ್ಪ ತಮ್ಮ ಸಂಬಂಧಿಕರ ಮನೆಯಲ್ಲಿ ಒಂದು ಹುಡುಗಿಯನ್ನ ನೋಡ್ತಾರೆ. ಆ ಹುಡುಗಿಯ ಹೆಸರು ಸುಧಾ ಅಂತ. ಸುಧಾ ಬಂದು ಬಹಳ ಮುದ್ದಾದ ಸುಂದರವಾದ ಒಂದು ಹೆಣ್ಣು. ಸುಮಾರು 24 ವರ್ಷದ ಮುದ್ದಾದ ಯುವತಿ. ನೋಡೋಕೆ ತುಂಬಾ ಲಕ್ಷಣ. ಅವಳನ್ನ ಮೊದಲ ಬಾರಿ ನೋಡಿದ ಕ್ಷಣನೇ ಭರತ್ ಮನಸ್ಸಿನಲ್ಲಿ ಒಂದು ಶಾಂತಿ ಮೂಡ್ತು. ಇವಳೇ ಸರಿ ನನಗೆ ಅಂತ ಅವನು ತಕ್ಷಣ ಒಪ್ಪು ಬಿಡ್ತಾನೆ. ಹೀಗೆ ಮದುವೆ ನಿಶ್ಚಯ ಆಯಿತು. ಅನಿರೀಕ್ಷಿತವಾಗಿ ಒಂದು ಪರಿಚಯ ಆಗುತ್ತೆ. ಮದುವೆಗೆ ಒಂದಿನ ಮುಂಚೆ ಕಲ್ಯಾಣ ಮಂಟಪದಲ್ಲಿ ಎಲ್ಲಾ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದ್ವು. ಭರತ್ನಲ್ಲಿ ಶಾಸ್ತ್ರಕ್ಕಾಗಿ ರೆಡಿ ಆಗ್ತಾ ಇದ್ದ. ಅಷ್ಟರಲ್ಲಿ ಮೆಲ್ಲನೆ ಬಾಗಿಲು ತೆರೆದುಕೊಳ್ಳುತ್ತೆ. ಹಾಯ್ ಭಾವ, ಆ ಧ್ವನಿ ಕೇಳಿ ಭರತ್ ಹಿಂದಿರುಗಿ ನೋಡ್ತಾನೆ. ಅವನ ಎದುರು ನಿಂತಿದ್ದಳು ಒಬ್ಬ ಸುಂದರವಾದ ಹುಡುಗಿ. ಒಂದು ಕ್ಷಣ ಇಬ್ಬರು ಕೂಡ ಮಾತಾಡಕ್ ಹೋಗ್ಲಿಲ್ಲ. ಅವಳು ಅವನ ಮುಖವನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಾಳೆ. ಅವನು ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಾನೆ. ನಾನು ಗೀತಾ ಎಂದು ಅವಳು ನಗುತ್ತಾ ಹೇಳ್ತಾಳೆ. ನಾನು ಸುಧಾಳ್ ತಂಗಿ, ಅಂದ್ರೆ ನಿಮ್ಮ ನಾದ್ನಿ. ಅವಳು ಹೇಳಿದ್ಲು. ತಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದೀನಿ, ಪರೀಕ್ಷೆ ಮುಗಿದ ಕಾರಣ ಇವತ್ತೇ ಬಂದೆ ಅಂತ ಹೇಳ್ತಾಳೆ. ಭರತ್ ಮುಜುಗರದಲ್ಲಿ ಸಣ್ಣ ನಗೆಯೊಂದಿಗೆ ಹೋ ಹಾಗೇನಾ ಎಂದು ಮಾತನ್ನ ಅಷ್ಟರಲ್ಲೇ ಮುಗಿಸ್ತಾನೆ. ಗೀತಾ ಹೊರಗೆ ಹೋಗ್ಬೇಕಾದ್ರೆ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಳೆ. ಅಕ್ಕ ತುಂಬಾ ಅದೃಷ್ಟವಂತಳು, ಇಷ್ಟು ಒಳ್ಳೆಯವನನ್ನ ಮದುವೆ ಆಗ್ತಿದ್ದಾಳೆ. ಆದ್ರೆ ಅದೇ ಸಮಯದಲ್ಲಿ ಭರತ್ ಮನಸ್ಸಿನಲ್ಲೂ ಒಂದು ವಿಚಿತ್ರವಾದ ಯೋಚನೆ ಮಿಂಚುತ್ತೆ. ಇಷ್ಟು ಚೈತನ್ಯವಿರೋ ಹುಡುಗಿನ, ತುಂಬಾ ಸುಂದರವಾಗಿದ್ದಾಳೆ, ಮೊದಲೇ ಸಿಕ್ಕಿದ್ರೆ ಹೇಗೋ ಇತ್ತು. ಅವನು ತಕ್ಷಣ ಆ ಯೋಚನೆಯನ್ನು ತಳ್ಳಿಬಿಡ್ತಾನೆ. ಮದುವೆ ಆದರೆ ಆರಂಭವಾಗುವ ವಿಚಿತ್ರ ಭಾವನೆಗಳಿದೆಯಲ್ಲ, ಮದುವೆ ಬಹಳ ತುಂಬ ಚೆನ್ನಾಗಿಯೇ ಸುಸೂತ್ರವಾಗಿ ನಡೀತು. ಯಾವುದೇ ಅಡಚಣೆ ಇಲ್ಲದೆ ಎಲ್ಲ ವಿಧಿವಿಧಾನಗಳು ಕೂಡ ಮುಗಿತಾ ಬಂದವು. ಆದರೆ ಮದುವೆಯ ಮನೆಯಲ್ಲೊಂದು ಸಣ್ಣ ಸಂಗತಿ ಯಾರ ಗಮನಕ್ಕೂ ಕೂಡ ಬರಲಿಲ್ಲ. ಭರತ್ ಕಣ್ಣುಗಳು ಅನೇಕ ಬಾರಿ ಗೀತಾಳ ಕಡೆನೇ ತಿರುಗ್ತಾ ಇದ್ವು. ಅವಳು ಎಲ್ಲಿ ಹೋದ್ರೆ ಅಲ್ಲಿ, ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಹುಡುಕಾಡ್ತಾನೆ ಇದ್ವು. ಗೀತಾ ಕೂಡ ಅಷ್ಟೇ, ಮುದ್ದಾಗಿ ಚುಟುಕಾಗಿ ಪಟಪಟ ಅಂತ ಮಾತಾಡ್ತಾ, ಅಕ್ಕ ಭಾವನನ್ನ ರೇಗಿಸ್ತಾ, ಅಲ್ಲಿ ಇಲ್ಲಿ ಚಿನ್ಕುರುಳಿ ಥರ ಸುತ್ತಾಡ್ತಾ ಮಾತಾಡ್ತಾ ಇದ್ಲು. ಹೀಗೆ ಎಲ್ಲವೂ ಸಾಮಾನ್ಯವಾಗಿ ಕಾಣಿಸ್ತಾ ಇತ್ತು. 2 ದಿನಗಳ ನಂತರ ಭರತ್ ಮತ್ತು ಸುಧಾ ಇದ್ದಾರಲ್ಲ, ತಮ್ಮ ಹನಿಮೂನ್ಗೆ ಗೋವಾಗೆ ಹೋಗೋಕ್ಕೆ ನಿರ್ಧಾರ ಮಾಡ್ತಾರೆ. ಆದರೆ ಅವರು ಊಹಿಸಿದ ಒಂದು ಘಟನೆ ಅವರ ಜೀವನದ ದಿಕ್ಕನ್ನೇ ಬದಲಿಸಿದೆ ಎಂಬುದು ಅವ್ರಿಗೆ ಗೊತ್ತೇ ಇರಲಿಲ್ಲ. ಒಂದು ಘಟನೆ ಎಲ್ಲವನ್ನ ಬದಲಿಸ್ಬಿಡ್ತು. ಗೋವಾದ ಸಮುದ್ರ ತೀರದಲ್ಲಿ ಇಬ್ಬರು ತುಂಬ ಸಂತೋಷವಾಗಿ ಸಮಯನ ಕಳೀತಾ ಇದ್ರು. ಫೋಟೋ ತೆಗೆದುಕೊಳ್ಳೋದು, ರೀಲ್ಸ್ ಮಾಡೋದು, ಹಾಗೆ ನಗ್ತಾ ಇದ್ದಾಗ ಅಕಸ್ಮಾತಾಗಿ ಸುಧಾ ಕಾಲ್ ಜಾರಿ ಬಂಡೆಯಿಂದ ಕೆಳಗೆ ಬಿದ್ದೇ ಬಿಡ್ತಾಳೆ. ಭರತ್ ಗಾಬರಿಗೊಂಡ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಜಾಗ ತುಂಬ ವಸ್ತು, ಎಲ್ಲಿ ಏನಿದೆ ಅನ್ನೋ ಐಡಿಯಾನೇ ಇಲ್ಲ. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದು ಡಾಕ್ಟರ್ ಹೇಳ್ತಾರೆ: ಅಯ್ಯೋ, ಕಾಲು ಮುರಿದಿದ್ಯಪ್ಪ, ಕನಿಷ್ಠ 4 ತಿಂಗಳಾದರೂ ವಿಶ್ರಾಂತಿ ಖಂಡಿತ ಬೇಕೇ ಬೇಕು ಅಂದ್ಬಿಟ್ರು. ಆ ಕ್ಷಣ ಭರತ್ ಕನಸುಗಳೆಲ್ಲ ಒಡೆದಂಗಾಗೋಯ್ತು. ಅವರು ತಕ್ಷಣ ಮನೆಗೆ ಮರಳಿದ್ರು. ಸುಧಾಳನ್ನ ನೋಡ್ಕೊಳ್ಳೋಕೆ ಅವಳ ತಂಗಿ ಗೀತಾ ಕೆಲವು ದಿನ ಅಲ್ಲೇ ಉಳಿಯೋಕೆ ತೀರ್ಮಾನ ಕೂಡ ಮಾಡಲಾಯಿತು. ಆದರೆ ಅದು ಎಲ್ಲರಿಗೂ ಕೂಡ ತುಂಬ ಸಾಮಾನ್ಯವಾದ ನಿರ್ಧಾರವಾಗಿತ್ತು. ಆದರೆ ಯಾರಿಗೂ ತಿಳಿಯದಂತೆ ಆ ನಿರ್ಧಾರವೇ ಮುಂದೆ ಒಂದು ದೊಡ್ಡ ರಹಸ್ಯಕ್ಕೆ ಕಾರಣವಾಗಲಿದೆ. ಮನೆಗೆ ಹೊಸದಾಗಿ ಆರಂಭವಾದ ಆ ದಿನಗಳು ತುಂಬ ವಿಚಿತ್ರವಾಗಿ ಶುರುವಾಗ್ತವೆ. ನಗು, ಮಾತು, ಕಾಳಜಿಯಿಂದನೇ ತುಂಬಿತ್ತು.
ಆದರೆ ನಿಧಾನವಾಗಿ ಭರತ್ ಮತ್ತು ಗೀತಾ ಅವರಿಬ್ಬರ ನಡುವೆ ಒಂದು ವಿಚಿತ್ರವಾದ ನಿಶ್ಶಬ್ದ ಅಂತರಂಗ ಶುರುವಾಗ್ತಿತ್ತು. ಅದು ಸ್ನೇಹನಾ? ಅಥವಾ ಇನ್ನೇನಾದರೂ ಆಗಿರಬಹುದಾ? ಅವರಿಬ್ಬರಿಗೆ ಕ್ಲಾರಿಟಿ ಇರಲಿಲ್ಲ. ಅವರಿಗೆ ಇನ್ನೂ ಗೊತ್ತಾಗ್ತಾನೇ ಇಲ್ಲ. ಆದರೆ ಅವತ್ತು ಒಂದು ರಾತ್ರಿ ಗೋವಾದ ಘಟನೆ ನಂತರ ಮನೆಯಲ್ಲಿರುವಂತಹ ವಾತಾವರಣ ಸಂಪೂರ್ಣವಾಗಿ ಬದಲಾಗ್ತಾ ಬಂತು. ಸುಧಾಳ ಕಾಲು ಮುರಿದಿದ್ರಿಂದ ಅವಳು ಹೆಚ್ಚು ಸಮಯ ತನ್ನ ರೂಮ್ನಲ್ಲೇ ವಿಶ್ರಾಂತಿ ತೆಗೆದುಕೊಳ್ಬೇಕಾಯಿತು. ಹೊರಗೆ ಬರ್ತಾ ಎಲ್ಲೇ ಉಳಿತಿದ್ಲು. ಮೊದಲ ದಿನಗಳಲ್ಲಿ ಎಲ್ಲವೂ ತುಂಬ ಸಾಮಾನ್ಯವಾಗಿಯೇ ಕಂಡುಬರ್ತಾ ಇತ್ತು. ಬೆಳಗ್ಗೆ ಗೀತಾ ಅಡುಗೆ ಮಾಡ್ತಾ ಇದ್ಲು, ಮನೆ ಸ್ವಚ್ಛ ಮಾಡ್ತಾ ಇದ್ಲು, ಸುಧಾಳಿಗೆ ಔಷಧಿ ಕೊಟ್ಟು ಕಾಳಜಿ ವಹಿಸ್ತಾ ಇದ್ಲು. ಭರತ್ ಕೆಲಸಕ್ಕೆ ಹೋಗ್ತಾ ಇದ್ದ, ಮನೆಗೆ ಬಂದು ಇಬ್ಬರ ಜೊತೆ ಕುಳಿತು ಮಾತಾಡ್ತಾ ಇದ್ದ. 3 ಜನ ಸೇರಿ ನಗ್ತಾ ಇದ್ರು, ಹರಡ್ತಾ ಇದ್ರು. ಹೊರಗೆ ನೋಡಿದವ್ರಿಗೆ ತುಂಬ ಸಂತೋಷದ ಮನೆ ಅನ್ನಿಸ್ತಾ ಇತ್ತು. ಆದರೆ ನಿಧಾನವಾಗಿ ಒಂದು ಸಣ್ಣ ಬದಲಾವಣೆ ಅಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ನಿಧಾನವಾಗಿ ಹೆಚ್ಚಾಗ್ತಿದ್ದಂತಹ ಅಂತರಂಗ. ಗೀತಾ ತುಂಬ ಚುಟುಕಾದ ಹುಡುಗಿ. ಮಾತಿನಲ್ಲೇ ನಗು, ವರ್ತನೆಯಲ್ಲಿ ಒಂಥರ ಚೈತನ್ಯ. ಭರತ್ ಜೊತೆ ಅವಳು ಕೆಲವೊಮ್ಮೆ ಹಾಸ್ಯ ಮಾಡ್ತಾ ಇದ್ಲು. ಆ ಒಂದು ಸ್ನೇಹ ಅನ್ನೋದು ಅತಿಯಾಯಿತು. ಅವನನ್ನೇ ಕೆಣಕ್ತಾ ಇದ್ಲು. ಮೊದಲಿಗೆ ಭರತ್ ಅದನ್ನು ಕೇವಲ ನಾದನಿಯ ಮುದ್ದುತನನೋ ತುಂಟತನನೋ ಅಂತ ಅಂದ್ಕೊಂಡ. ಆದರೆ ಕೆಲವು ಕ್ಷಣಗಳು ಅವನ ಮನಸ್ಸಿನಲ್ಲೇ ವಿಚಿತ್ರ ಭಾವನೆಗಳು ಖಂಡಿತ ಮೂಡ್ತಾ ಇದ್ವು. ಒಮ್ಮೆ ಅಡುಗೆ ಮನೆಯಲ್ಲಿ ಗೀತಾ ಅಡುಗೆನ ಕೂಡ ಮಾಡ್ತಾ ಇದ್ಲು. ಭರತ್ ಅಲ್ಲಿ ಹೋಗಿ ನಿಂತ. ಅವಳು ತಿರುಗಿ ನೋಡಿದಾಗ ಒಂದು ಸಣ್ಣ ನಗುವನ್ನು ಕೊಡ್ತಾಳೆ. ಬಾವಾ, ಇವತ್ತು ಟೊಮೊಟೊ ಬಾತ್ ಮಾಡಿದ್ದೀನಿ ಅಂದ್ಲು. ಅವಳು ತುಂಬ ಸಾಮಾನ್ಯವಾಗಿಯೇ ಮಾತಾಡ್ತಾ ಇದ್ಲು. ಆದರೆ ಯಾಕೋ ಗೊತ್ತಿಲ್ಲ, ಭರತ್ ಮನಸ್ಸಿನಲ್ಲಿ ಏನೋ ಒಂದು ಅಸ್ಪಷ್ಟವಾದ ವಿಚಿತ್ರವಾದ ಭಾವನೆ ಅನ್ನೋದು ಮೂಡೋಕ್ಕೆ ಶುರುವಾಯಿತು. ಗೀತಾ ನಿಜವಾಗಿಯೂ ತುಂಬ ಒಳ್ಳೆಯ ಹುಡುಗಿ ಎಂದು ಅವನು ಯೋಚಿಸ್ದ. ಆ ಯೋಚನೆ ತಕ್ಷಣವೇ ನಿಂತರೂ ಮನಸ್ಸಿನೊಳಗೆ ಅದು ಅಡಕ್ಕೊಂಡು ಉಳಿಯಿತು. ಒಂದು ಸಣ್ಣ ಘಟನೆ. ಒಂದು ದಿನ ಬೆಳಗ್ಗೆ ಭರತ್ ಸುಧಾಳ ರೂಮಿಗೆ ಹೋಗ್ತಾನೆ. ಸುಧಾ ಪೂರ್ತಿಯಾಗಿ ಗಾಢ ನಿದ್ರೆಯಲ್ಲಿದ್ಲು. ಅವಳಿಗೆ ಸ್ವಲ್ಪವೂ ಕೂಡ ತನ್ನ ಮೇಲೆ ಪರಿಜ್ಞಾನ ಇಲ್ಲ. ಅವಳನ್ನು ನೋಡಿದಾಗ ಅವನಿಗೆ ಅವಳ ಮೇಲೆ ತುಂಬ ಕರುಣೆ ಮೂಡಿತು. ಅಷ್ಟರಲ್ಲಿ ಬಾಗಿಲು ಮೆಲ್ಲನೆ ತೆರೆದಿತ್ತು. ಕೈಯಲ್ಲಿ ಕಾಫಿ ಹಿಡಿದು ಗೀತಾ ಒಳಗೆ ಬರ್ತಾ ಇದ್ದಾಳೆ. ಭರತ್ ಮತ್ತು ಸುಧಾ ಹತ್ತಿರ ಕುಳಿತಿರುವುದನ್ನು ನೋಡಿ ಗೀತಾ ತಕ್ಷಣ ಮುಜುಗರ ಪಟ್ಕೊಂಡ್ಬಿಡ್ತಾಳೆ. ಇಲ್ಲೇನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸಾರಿ, ನಾನು ನಂತರ ಬರ್ತೀನಿ ಅಂತ ಹೇಳಿ ಹೊರಗೆ ಹೋಗೋಕ್ಕೆ ಬಹಳ ಪ್ರಯತ್ನ ಮಾಡ್ತಾಳೆ. ಸುಧಾ ಅಯ್ಯೋ ಏನಿಲ್ಲ ಕಣೆ, ಅವಳನ್ನು ನಿಲ್ಲಿಸಿದ್ಲು. ಪರವಾಗಿಲ್ಲ ಗೀತಾ, ಬಂದಿದ್ದೆ ತಾನೆ, ಒಳಗೆ ಬಾ ಅಂತ ಅಂದ್ಲು. ಆ ಕ್ಷಣ ಗೀತಾ ಮುಖದಲ್ಲಿ ಸ್ವಲ್ಪ ಸಂಕೋಚ ಕಂಡುಬಂತು. ಅವಳು ಕಾಫಿ ಕೊಟ್ಟು ಹೊರಗೆ ಹೋದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಶಾಂತಿ ಅನ್ನೋದು ಶುರುವಾಗುತ್ತೆ. ಅವಳ ಜೀವನದಲ್ಲಿ ಎಂದೂ ಕೂಡ ಆ ರೀತಿ ಕಣ್ಣ ಮುಂದೆನೇ ತನಗೆ ಬೇಕಾದವರು, ತನ್ನ ಮೇಲೆ ಕ್ರಶ್ ಆಗಿರುವಂತಹ ವ್ಯಕ್ತಿ ಅಲ್ಲಿದ್ದ ರೀತಿ, ಗೀತಾಳ ಮನಸ್ಸಿನ ಗೊಂದಲ. ಆ ದಿನದಿಂದ ಗೀತಾ ಸ್ವಲ್ಪ ಬದಲಾದ್ಲು. ಹಿಂದೆ ಇದ್ದಷ್ಟು ಚುಟುಕಾಗಿ ಮಾತಾಡ್ತಾ ಇರಲಿಲ್ಲ. ಭರತ್ ಜೊತೆ ಮಾತಾಡುವಾಗ ಸ್ವಲ್ಪ ಸಂಕೋಚ ಪಡೋಕ್ಕೆ ಶುರು ಮಾಡ್ತಾಳೆ. ಆದರೆ ಕೆಲವೊಮ್ಮೆ ಅವನ ಕಡೆ ನೋಡಿದಾಗ ಅವಳ ಕಣ್ಣಲ್ಲಿ ವಿಚಿತ್ರವಾದ ಹೊಳಪು ಅನ್ನೋದು ಕಾಣಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಭರತ್ ಕೂಡ ಅದನ್ನು ಗಮನಿಸ್ತಿದ್ದ. ಒಂದು ಸಂಜೆ ಅವನು ಯೋಚಿಸ್ತಾನೆ, ಇದು ಕೇವಲ ನನ್ನ ಭ್ರಮೆನಾ ಅಥವಾ ನಿಜವಾಗಿಯೂ ನನ್ನಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆಯಾ ಅಂತ. ಬಟ್ ಅವನಿಗೆ ಉತ್ತರ ಸಿಗಲೇ ಇಲ್ಲ. ಒಂದು ಹೊರಟು ಹೋಗೋ ಯೋಜನೆ. ಒಂದಿನ ಭರತ್ ಸುಧಾಳ ಬಳಿ ಹೇಳ್ದ, ಗೀತಾಳನ್ನ ಇಂದು ಸಂಜೆ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿಬಿಟ್ಟು. ಹಾಗೆ ನಿನಗೇನಾದರೂ ಬೇಕಾದರೆ ಹೇಳು, ತೆಗೆದುಕೊಂಡು ಬರ್ತೀವಿ ವಾಪಸ್ಸು ಅಂತ ಹೇಳಿದಾಗ ಸುಧಾ ತಕ್ಷಣ ಹೋಗ್ತಾಳೆ. ಹೌದೌದು, ನನಗೆ ಕೆಲವೊಂದಷ್ಟು ವಸ್ತುಗಳು ಬೇಕು, ಗೀತಾ ಜೊತೆ ಹೋಗಿ ತಗೊಂಡು ಬಾ. ಸಂಜೆ ಆಗ್ತಿದ್ದಂಗೆ ಇಬ್ಬರು ಕೂಡ ಹೊರಟರು. ಬೆಂಗಳೂರಿನ ಒಂದು ದೊಡ್ಡ ಮಾಲ್ಗೆನೆ ಬರ್ತಾರೆ. ಅಲ್ಲಿ ಗೀತಾ ತನ್ನ ಅಕ್ಕನಿಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ತಗೊಳ್ತಾಳೆ. ಭರತ್ ಕೂಡ ಅವಳಿಗೆ ಬೇಕಾದ ಕೆಲವು ವಸ್ತುಗಳನ್ನು ಕೂಡ ಕೊಡ್ತಾನೆ. ಗೀತಾ ಆಶ್ಚರ್ಯಪಟ್ಲು. ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಇಷ್ಟು ಯಾಕೆ ಕೊಡ್ತೀರಾ ಅಂತ ಕೇಳಿದ್ಲು. ಭರತ್ ಕೂಡ ನಗುತ್ತಾ ನಗುತ್ತಾ ಹೇಳಿದ, ನೀನು ನಮ್ಮ ಮನೆಗೆ ಇಷ್ಟು ಸಹಾಯ ಮಾಡ್ತೀಯಲ್ಲ, ಇದೇನೂ ಅಲ್ಲ ಬಿಡು. ನಿನ್ನ ಸಹಾಯಕ್ಕೆ ನಾನು ಮಾಡ್ತಾ ಇರೋಂಥ ಚಿಕ್ಕ ಹೆಲ್ಪ್ ಅಂತ ಅನ್ಕೋ. ಆ ಮಾತು ಕೇಳಿ ಗೀತಾಳ ಮನಸ್ಸು ತುಂಬ ಅಂದರೆ ತುಂಬ ಸಂತೋಷ ಪಡತ್ತೆ. ತಾನು ಮಾಡಿದ ಕೆಲಸವನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಎಲ್ಲರಿಗೂ ಖುಷಿಯಾಗುತ್ತೆ. ಆದರೆ ಅದೇ ಸಮಯದಲ್ಲಿ ಒಂದು ಸಣ್ಣ ಅಪರಾಧ ಭಾವನೆ ಕೂಡ ಅವಳ ಮನಸ್ಸಲ್ಲಿ ಮೂಡುತ್ತೆ. ಮಾಲ್ನಿಂದ ಹೊರಬಂದು ಕಾರ್ನಲ್ಲಿ ಮನೆಗೆ ಬರ್ತಾ ಇದ್ರು. ರಸ್ತೆಯಲ್ಲಿ ಸ್ವಲ್ಪ ಮೌನ. ಹಠಾತ್ ಗೀತಾ ಕೇಳ್ತಾಳೆ, ಬಾವಾ, ನೀವು ತುಂಬ ಒಳ್ಳೆಯವರು. ಭರತ್ ಸ್ವಲ್ಪ ಆಶ್ಚರ್ಯ ಪಡ್ತಾನೆ. ಅಯ್ಯೋ, ಹೀಗ್ಯಾಕೆ ಹೇಳ್ತಾ ಇದೀಯಾ? ಗೀತಾ ಉತ್ತರಿಸದೆ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಾಳೆ. ಅದಕ್ಕಿಂತ ಹೆಚ್ಚು ಮಾತಾಡೋಕ್ಕೆ ಅವಳಿಗೆ ಆಗಲಿಲ್ಲ.
ಆ ಕ್ಷಣ ಇಬ್ಬರ ಮನಸ್ಸಿನಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಮೂಡ್ತವೆ. ಆದರೆ ಯಾರೂ ಹೇಳಿಲ್ಲ. ಇನ್ನೊಂದು ರಾತ್ರಿ ಇನ್ನೊಂದು ಆರಂಭ ಆಗುತ್ತೆ. ಮನೆಗೆ ಬಂದ ನಂತರ ಸುಧಾಳಿಗೆ ಊಟ ಕೊಟ್ಟು ಔಷಧಿ ಕೊಟ್ಟರು. ಸ್ವಲ್ಪ ಸಮಯದಲ್ಲಿ ಸುಧಾ ನಿದ್ರೆಗೆ ಜಾರ್ತಾಳೆ. ಹಾಲ್‌ನಲ್ಲಿ ಟಿವಿ ಆನ್ ಮಾಡಿ ಭರತ್ ಕೂಡ ಕುಳಿತಿದ್ದ. ಕೆಲಸ ಮುಗಿಸಿ ಗೀತಾ ಹಾಲ್‌ಗೆ ಬರ್ತಾಳೆ. "ಭಾವ ನಾನು ಮಲಗ್ತೇನೆ" ಅಂತ ಅಂತಾಳೆ. ಭರತ್ ನಗುತ್ತಾ ಹೇಳಿದ, "ಇಷ್ಟು ಬೇಗ ಯಾಕೆ? ಸ್ವಲ್ಪ ಟಿವಿನ ನೋಡೋಣ" ಅಂತ ಹೇಳ್ತಾನೆ. ಯಾವತ್ತೂ ಕೂಡ ಇಷ್ಟೊಂದು ಕ್ಲೋಸಾಗಿ ಮಾತಾಡಿಲ್ಲ. ಬಟ್ ಇವತ್ತು ಭಾವ ಆಮೇಲೆ ಮಲಗೋಣ ಅಂತ ಹೇಳಿದ್ರಲ್ವಾ ಅಂತ ಹೇಳ್ಬಿಟ್ಟು ಗೀತಾ ನಿಧಾನವಾಗಿ ಸೋಫಾದ ಮೇಲೆ ಕುಳಿತುಕೊಳ್ತಾಳೆ. ಟಿವಿಯಲ್ಲಿ ಸಿನಿಮಾ ಏನೋ ನಡೀತಾ ಇತ್ತು. ಆದರೆ ಅವರಿಬ್ಬರ ಗಮನ ಮಾತ್ರ ಟಿವಿಯಲ್ಲಿ ಇರಲಿಲ್ಲ. ಒಬ್ಬರ ಮೇಲೆ ಮತ್ತೊಬ್ಬರ ಮನಸ್ಸು ನೆಟ್ಟಿತ್ತು. ಆತ ಏನು ಮಾಡ್ತಾ ಇದ್ದಾನೆ ಅಂತ ಇವಳು ಗಮನಿಸ್ತಿದ್ದಾಳೆ. ಈತ ಏನು ಮಾಡ್ತಾ ಇದ್ದಾನೆ ಅಂತ ಅವಳು ಗಮನಿಸ್ತಿದ್ದಾಳೆ. ಆ ರಾತ್ರಿ ಒಂದು ಸಣ್ಣ ಕ್ಷಣ, ಒಂದು ಸಣ್ಣ ನಿರ್ಧಾರ, ಒಂದು ಸಣ್ಣ ತಪ್ಪು ಅವರ ಜೀವನದ ದೊಡ್ಡ ತಿರುವಾಗಲಿದೆ. ಆ ರಾತ್ರಿ ಮನೆ ತುಂಬ ನಿಶ್ಶಬ್ದವಾಗಿತ್ತು. ಸುಧಾ ಔಷಧಿ ತೆಗೆದುಕೊಂಡ್ಬಿಟ್ಟಿದ್ದಾಳೆ. ಹಂಗಾಗಿ ತುಂಬ ನಿದ್ರೆ ಅಂದರೆ ಭಯಂಕರ ನಿದ್ರೆಯಲ್ಲಿದ್ದಾಳೆ. ಅವರು ಹೊರಗಡೆ ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅನ್ನೋ ಜ್ಞಾನ ಇಲ್ಲದೆ ಮಲಗಿದ್ದಾಳೆ. ಹಾಲ್‌ನಲ್ಲಿ ಮಾತ್ರ ಟಿವಿಯ ಮೃದುವಾದ ಶಬ್ದ ಕೇಳಿಸ್ತಾ ಇದೆ. ಭರತ್ ಸೋಫಾದ ಮೇಲೆ ಕುಳಿತಿದ್ದ, ಗೀತಾ ಎದುರು ಸೋಫಾದ ಮೇಲೆ ಕುಳಿತು ಟಿವಿನ ನೋಡ್ತಾ ಇದ್ದಾಳೆ. ಆದರೆ ಇಬ್ಬರ ಮನಸ್ಸು ಟಿವಿಯಲ್ಲಿ ಇರಲಿಲ್ಲ. ನಿಧಾನವಾಗಿ ಹೋಗ್ತಾ, ಹೋಗ್ತಾ, ಹೋಗ್ತಾ ಗೀತಾ ಎಂದು ಭರತ್ ಮೆಲ್ಲಗೆ ಕರೆದ. "ಹಾಂ ಬಾವ" ಅವಳು ಉತ್ತರಿಸಿದ್ಲು. "ನೀನು ನಮ್ಮನೆಗೆ ಬಂದಮೇಲೆ ಮನೆ ತುಂಬ ಬದಲಾಗಿದೆ. ನಿನ್ನಿಂದ ಸುಧಾ ಕೂಡ ಹರ್ಷವಾಗಿದ್ದಾಳೆ." ಆ ಮಾತು ಕೇಳಿ ಗೀತಾ ಸಣ್ಣ ನಗುವನ್ನು ನಗ್ತಾಳೆ. "ಅದು ನನ್ನ ಕರ್ತವ್ಯ ಅಲ್ವಾ ಭಾವ? ಅವಳು ನನ್ನ ಅಕ್ಕ." ಅಲ್ಲಿಗೆ ಮಾತು ಮುಗಿಯಬೇಕಾಗಿತ್ತು. ಆದರೆ ಏನೋ ಒಂದು ಕಾರಣಕ್ಕೆ ಇಬ್ಬರು ಮತ್ತೆ ಮೌನವಾಗಿಬಿಡ್ತಾರೆ. ಒಂದು ಕ್ಷಣ ಮನಸ್ಸಿನ ಗೊಂದಲ. ಟಿವಿಯಲ್ಲಿ ಒಂದು ಸಿನಿಮಾದ ದೃಶ್ಯ ಬರ್ತಾ ಇತ್ತು. ಅಲ್ಲಿ ಇಬ್ಬರು ಪಾತ್ರಗಳು ಒಬ್ಬರ ಮೇಲೆ ಒಬ್ಬರು ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದಂತಹ ರೀತಿ, ಆ ದೃಶ್ಯ ನೋಡಿ ಗೀತಾ ತಕ್ಷಣ ಮುಖವನ್ನು ತಿರುಗಿಸ್ಕೊಂಡ್ಳು. ಆದರೆ ಭರತ್ ಗಮನ ಅವಳ ಮೇಲೆ ಇತ್ತು. ಅವಳ ಕಣ್ಣಲ್ಲಿ ಏನೋ ಅಸ್ಪಷ್ಟ ಭಾವನೆ ಕೂಡ ಕಂಡುಬರುತ್ತೆ. ಆ ಒಂದು ಸಂಕೋಚ ಅಥವಾ ಅಡಗಿಸ್ಕೊಂಡ ಭಾವನೆನೋ ಗೊತ್ತಿಲ್ಲ. ಭರತ್‌ಗೆ ಅರ್ಥನೇ ಆಗ್ತಾ ಇಲ್ಲ. ಕೆಲವು ಕ್ಷಣಗಳ ನಂತರ ಗೀತಾ ಎದ್ಲು. "ಭಾವ ನಾನು ಮಲಗ್ತೀನಿ" ಅಂತ ನಿಧಾನವಾದ ಸ್ವರದಲ್ಲಿ ಹೇಳಿದ್ಲು. ಭರತ್ ಕೂಡ ಹೆಚ್ಚು ಮಾತಾಡದೆ ತಲೆ ಆಡಿಸ್ದ. ಅವಳು ಕೆಲವು ಹೆಜ್ಜೆ ನಡೆಯಿತು. ಆದರೆ ಅಕಸ್ಮಾತ್ತಾಗಿ ನಿಂತುಬಿಟ್ಳು. ಹಿಂದೆ ತಿರುಗಿ ಭರತ್ ಕಡೆ ನೋಡಿದ್ಲು. "ಭಾವ ನಾನು ನಿಮಗೆ ಒಂದು ಮಾತನ್ನ ಹೇಳ್ಬೋದಾ?" "ಹೇಳು ಗೀತಾ." ಅವಳು ನಿಧಾನವಾಗಿ ಮಾತಾಡಿದ್ಲು. "ನಾನು ಇಲ್ಲಿ ಇರುವುದು ಅಕ್ಕಂಗಾಗಿ ಮಾತ್ರ. ಅವಳು ಬೇಗ ಗುಣವಾಗಬೇಕು. ಅವಳ ಜೀವನ ಸಂತೋಷವಾಗಿರಬೇಕು." ಭರತ್ ಆ ಮಾತು ಕೇಳಿ ಸ್ವಲ್ಪ ಅಚ್ಚರಿಪಟ್ಟ. ಗೀತಾ ಮುಂದುವರಿಸಿದ್ಲು. "ನೀವಿಬ್ಬರ ಜೀವನ ತುಂಬ ಸುಂದರವಾಗಿರಬೇಕು. ಅದಕ್ಕೆ ನಾನು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ" ಅಂತ ಹೇಳಿದ್ಲು. ಆ ಮಾತು ಹೇಳುವಾಗ ಅವಳ ಕಣ್ಣು ಸ್ವಲ್ಪ ತೇವಗೊಂಡಂತೆ ಅನ್ನಿಸ್ತು. ಭರತ್ ಕೂಡ ಎದ್ದು ನಿಂತ. "ಗೀತಾ ಏನಾಯ್ತು ನಿನಗೆ? ನೀನು ಯಾಕೆ ಈ ರೀತಿ ಏನೇನೋ ಹೇಳ್ತಾ ಇದೀಯಾ?" ಅವಳು ಸಣ್ಣದಾಗಿ ನಗುವನ್ನು ನಕ್ಕಿದ್ಲು. "ಅಯ್ಯೋ ಏನೂ ಇಲ್ಲ ಭಾವ. ಕೆಲವೊಮ್ಮೆ ಮನಸ್ಸಿನಲ್ಲಿ ತುಂಬ ಯೋಚನೆಗಳು ಬರ್ತವೆ. ಯಾಕೋ ಗೊತ್ತಿಲ್ಲ. ನನಗೆ ಅರ್ಥವಾದ ಸತ್ಯ." ಆ ಕ್ಷಣದಲ್ಲಿ ಭರತ್ ಒಂದು ವಿಷಯವನ್ನು ಅರ್ಥ. ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡ್ತಿರುವಂತಹ ಅಸ್ಪಷ್ಟ ಭಾವನೆಗಳು, ಅವು ಅವು ತಪ್ಪು ದಾರಿಯತ್ತ ಹೋಗಬಹುದೆಂಬುದು. ಗೀತಾ ಕೂಡ ಅದನ್ನು ಅರ್ಥ ಮಾಡಿಕೊಂಡ್ಳು. ಮತ್ತೆ ಅದನ್ನು ಸರಿದಾರಿಗೆ ತರುವಂಥ ಪ್ರಯತ್ನ ಮಾಡಿದ್ಲು. ಆದ್ರಿಂದಲೇ ಅವಳು ತನ್ನ ಮನಸ್ಸನ್ನು ತಾನೇ ನಿಯಂತ್ರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ಲು ಅನ್ನೋದು ಅವನಿಗೆ ಅರ್ಥ ಆಯಿತು ಅನಿಸುತ್ತೆ. ಭರತ್ ಕೂಡ ನಿಧಾನವಾಗಿ ಹೇಳಿದ್ದ, "ಗೀತಾ ನೀನು ತುಂಬ ಒಳ್ಳೆ ಹುಡುಗಿಯಮ್ಮ. ಈ ಮನೆಗೆ ನೀನು ಬಂದದ್ದು ನಮ್ಮ ಪಾಲಿನ ಅದೃಷ್ಟ ಅಂತಾನೆ ಹೇಳ್ಬೋದು. ನನ್ನ ಹೆಂಡತಿಗೆ ನೀನು ತಾಯಿಯಾಗಿ ಇಲ್ಲಿಗೆ ಬಂದಿದ್ದಿ." ಅವಳು ಏನೂ ಹೇಳಲಿಲ್ಲ. ನಿಧಾನವಾಗಿ "ಶುಭರಾತ್ರಿ ಭಾವ" ಎಂದು ಹೇಳಿ ತನ್ನ ರೂಮಿನ ಕಡೆಗೆ ನಡೆದು ಹೋದ್ಲು. ಆ ಒಂದು ಮೌನದಲ್ಲಿ 100 ಅರ್ಥ ಇತ್ತು. ಆ ರಾತ್ರಿ ಭರತ್ ಹಾಲ್‌ನಲ್ಲೇ ಒಬ್ಬನೇ ಕುಳಿತುಕೊಂಡ್ಬಿಟ್ಟ. ಯಾಕೋ ಗೊತ್ತಿಲ್ಲ, ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಶುರುವಾಗಿ ಹೋದ್ವು. ತಲೆಯೆಲ್ಲ ಕೆಟ್ಟು ಹೋದಂಗೆ ಅನ್ನಿಸ್ತಾ ಇತ್ತು. ಜೀವನದಲ್ಲಿ ಕೆಲವು ಕ್ಷಣಗಳು ಬರ್ತವೆ. ಅವು ತಪ್ಪು ದಿಕ್ಕಿಗೆ ನಮ್ಮನ್ನು ಕರೆದೊಯ್ತವೆ. ಆದರೆ ಆ ಸರಿಯಾದ ಸಮಯದಲ್ಲಿ ನಿಲ್ಲೋದು, ನಮ್ಮ ಮನಸ್ಸನ್ನು ಕಟ್ಟಿ ಹಾಕೋದು ತುಂಬ ಮುಖ್ಯ. ಅದೇ ನಿಜವಾದ ಬಲ. ಅವನು ಆ ರಾತ್ರಿ ಒಂದು ನಿರ್ಧಾರ ತೆಗೆದುಕೊಂಡ. ಅದೇ ರೀತಿ ನಾವು ಕೂಡ ಕೆಲವೊಂದು ಸಲ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಅದು ಪಾಸೋ ಫೇಲೋ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಸುಧಾಳ ಜೊತೆ ತನ್ನ ಜೀವನವನ್ನು ಇನ್ನಷ್ಟು ಸುಂದರವಾಗಿ ಕಟ್ಕೊಳ್ಬೇಕು ಅಂತ. ಆದರೆ ಕೆಲವು ತಿಂಗಳ ನಂತರ, 4 ತಿಂಗಳ ನಂತರ ಸುಧಾಳ ಕಾಲು ಸಂಪೂರ್ಣವಾಗಿ ಗುಣವಾಗುತ್ತೆ. ಮಾನ್ ಮತ್ತೆ ಸಂತೋಷದಿಂದ ತುಂಬುತ್ತೆ ಮನೆ. ಗೀತಾ ತನ್ನ ಹೋದಿಗೆ ಮತ್ತೆ ಬೆಂಗಳೂರಿಗೆ ಹಿಂತಿರುಗ್ತಾಳೆ. ಹೊರಡುವಾಗ ಅವಳು ಅಕ್ಕನನ್ನು ತಬ್ಕೊಳ್ತಾಳೆ. ನಂತರ ಭರತ್ ಕಡೆ ನೋಡ್ತಾಳೆ.
ಇಬ್ಬರು ಕೇವಲ ಸಣ್ಣ ನಗುವನ್ನ ನಗ್ತಾರೆ. ಆ ನಗುವಿಲ್ಲಿ ತುಂಬ ಅರ್ಥ ಇತ್ತು. ಆದ್ರೆ ನೀವು ಊಹೆ ಮಾಡಲಾರದಂತಹ ಒಂದು ಸತ್ಯ ಮುಂದಿನ ಭಾಗದಲ್ಲಿ ಬರುತ್ತೆ. ಕೇವಲ ಅವರು ಅನ್ಕೊಂಡ್ರೆ ಆಯ್ತಾ? ಮುಂದೆ ಏನಾಗುತ್ತೆ ಅದು ನಿಮ್ಮ ಊಹೆಗೂ ಮೀರಿದ್ದು. ಆ ಕತೆ ಬೇಕು ಅಂದ್ರೆ ಪಾರ್ಟ್ 2 ಅಂತ 100 ಕಮೆಂಟ್ಸ್ ಬಂದ್ರೆ ಖಂಡಿತ ನಾನು ಪಾರ್ಟ್ 2 ಕಥೆಯನ್ನ ಅಪ್‌ಲೋಡ್ ಮಾಡ್ತೇನೆ. ಧನ್ಯವಾದ. ನೀವಿನ್ನೂ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆದ್ರೆ ತಂಗಿ ಮನೆಯಿಂದ ಹೊರಗೋಗ್ಬೇಕಾದ್ರೆ ಪ್ರೆಗ್ನೆಂಟ್ ಆಗಿದ್ಲು. ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಬಟ್ ಕಾರಣ ಯಾರು? ತಂದೆ ಯಾರು? ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ.